ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ವಿಶ್ವಕರ್ಮನು ದೈವಾಜ್ಞೆಯಿಂದ ಭೂಮ್ಯಾದಿಗಳನ್ನು ಸಾಧನವಾಗಿ ಮಾಡಿ ಯುದ್ಧಕ್ಕಾಗಿ ದಿವ್ಯ ರಥವನ್ನು ಸಿದ್ಧಪಡಿಸಿದುದು ಎಂಬ 26ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಕಲ ದೇವತೆಗಳು ಮಹಾತ್ಮನಾದ ಶಂಕರನಿಗೆ ತಮ್ಮ ತೇಜಸ್ಸಿನಲ್ಲಿ ಅರ್ಧ ಭಾಗವನ್ನು ಕೊಟ್ಟು ಪಶು ರೂಪವನ್ನು ಧರಿಸಿ ಅಪಾರ ಶಕ್ತಿಯುಳ್ಳ ವಿಶ್ವಕರ್ಮನನ್ನು ಕರೆದು ರಥವನ್ನು ಸಿದ್ಧಪಡಿಸುವಂತೆ ಹೇಳಿದರು. ಆಗ ವಿಶ್ವಕರ್ಮನು ತನ್ನಲ್ಲಿಯೇ ಚೆನ್ನಾಗಿ ಆಲೋಚಿಸಿ ದಿವ್ಯವಾದ ಒಂದು ರಥವನ್ನು ನಿರ್ಮಿಸಿದನು. ವಿಶಾಲವಾಗಿಯೂ ಪಟ್ಟಣಗಳ ಸಾಲಿನಿಂದ ಮನೋಹರವಾಗಿಯೂ ಪರ್ವತಾರಣ್ಯ ದ್ವೀಪಗಳಿಂದ ತುಂಬಿ ಸಕಲ ಭೂತಗಳಿಗೂ ಆಧಾರವಾಗಿಯೂ ಇರುವ ಭೂಮಿಯನ್ನೇ ರಥವನ್ನಾಗಿ ಮಾಡಿದನು. ನಕ್ಷತ್ರ ಮಂಡಲವನ್ನು ಈಶೆಯನ್ನಾಗಿಯೂ ಹಾಗೂ ಮಹಾಮೇರುವನ್ನು ಕೊಡೆಯನ್ನಾಗಿಯೂ ಮಾಡಿದನು. ಅನೇಕ ವೃಕ್ಷಗಳಿಂದ ನಿಬಿಡವಾಗಿ ರತ್ನಗಳಿಂದ ತುಂಬಿದ ಹಿಮಾಲಯ ವಿಂಧ್ಯ ಪರ್ವತಗಳನ್ನು ಅವಸ್ಕರ ಪ್ರತಿಷ್ಠಾನ ಮೊದಲಾದ ಅಂಗಗಳನ್ನಾಗಿ ಮಾಡಿದನು. ಮತ್ತು ನಾನಾ ಬಗೆಯ ಪಕ್ಷಿಗಳುಳ್ಳ ಅಸ್ತಗಿರಿಯನ್ನು ಅಧಿಷ್ಠಾನವನ್ನಾಗಿಯೂ ಉದಯ ಪರ್ವತವನ್ನು ಮೂಕಿಯನ್ನಾಗಿಯೂ ಏರ್ಪಡಿಸಿದನು. ಮತ್ಸ್ಯ ಮಕರ ನಕ್ರಾದಿಗಳಿಗೂ ದಾನವರಿಗೂ ವಾಸಸ್ಥಾನವಾಗಿ ರತ್ನಾಕರವೆನಿಸಿದ ಸಮುದ್ರವನ್ನು ಇರಚಿಯಾಗಿ ಮಾಡಿದನು. ನಕ್ಷತ್ರ ಗಣಗಳಿಂದ ಕೂಡಿದ ಚಂದ್ರನನ್ನು ಒಂದು ಚಕ್ರಕ್ಕೂ ಕಿರಣಮಾಲಿ ಎನಿಸಿದ ಸೂರ್ಯನನ್ನು ಇನ್ನೊಂದು ಚಕ್ರಕ್ಕೂ ನಿಲ್ಲಿಸಿದನು. ಗಂಗೆಯನ್ನು ಸರಸ್ವತಿ ನದಿಯನ್ನು 2 ಬತ್ತಳಿಕೆಗಳನ್ನಾಗಿ ಮಾಡಿದನು. ಇತರ ನದಿಗಳು ರಥಕ್ಕೆ ಅಲಂಕಾರಗಳಾದವು. 3 ಅಗ್ನಿಗಳನ್ನು ಮಂತ್ರವತ್ತಾಗಿ ಆ ರಥಕ್ಕೆ ತ್ರಿವೇಣುಕವನ್ನಾಗಿ ಮಾಡಿದನು. ತಾರೆಗಳನ್ನು ರಥಕ್ಕೆ ಅನುಕರ್ಷಗಳನ್ನಾಗಿಯೂ ವರೂಥಗಳನ್ನಾಗಿಯೂ ಏರ್ಪಡಿಸಿದನು. ಔಷಧಿಗಳನ್ನು ಲತೆಗಳನ್ನು ಆ ರಥಕ್ಕೆ ಗಂಟೆಗಳನ್ನಾಗಿ ಮಾಡಿ ಮಾಸ ಪಕ್ಷ ಋತು ಅಹೋರಾತ್ರಗಳು ಕಲೆ ಕಾಷ್ಟ ಆಯನ ಮುಂತಾದ ಕಾಲ ವಿಭಾಗಗಳಿಂದ ಆ ರಥವನ್ನು ಅಲಂಕರಿಸಿದನು. ಅಂತರಿಕ್ಷವನ್ನು ನೊಗವಾಗಿಯೂ ಪ್ರಳಯ ಕಾಲದ ಮೇಘಗಳನ್ನು ನೊಗದ ಪರ್ವಗಳನ್ನಾಗಿಯೂ ಧೃತಿ ಮೇಧೆ ಸ್ಥಿತಿ ಸನ್ನತಿ ಇವುಗಳನ್ನು ಕೀಲುಗಳನ್ನಾಗಿಯೂ ಋಕ್ಸಾಮಗಳೆರಡನ್ನು ರಥವನ್ನೆಳೆಯುವ ಮುಂದಿನ 2 ಕುದುರೆಗಳನ್ನಾಗಿಯೂ ಯಜುರ್ವೇದ ಅಥರ್ವಣ ವೇದಗಳೆರಡನ್ನು ಹಿಂದಿನ 2 ಕುದುರೆಗಳನ್ನಾಗಿಯೂ ಮಾಡಿದನು. ವೇದದ ಪದ ಸಮೂಹವನ್ನು ಸಿನಿವಾಲಿ ಅಂದರೆ ಚಂದ್ರಕಳೆಯನ್ನು ತೋರುವ ಅಮಾವಾಸ್ಯೆ, ಹನುಮತಿ ಅಂದರೆ ಕಳೆಯು ಕಡಿಮೆಯಾದ ಪೌರ್ಣಮಿ, ಕುಹು ಅಂದರೆ ಚಂದ್ರಕಳೆಯು ಸ್ವಲ್ಪವೂ ಇಲ್ಲದಿರುವ ಅಮಾವಾಸ್ಯೆ, ರಾಕೆ ಅಂದರೆ ಸಂಪೂರ್ಣ ಚಂದ್ರಮಂಡಲದಿಂದ ಕೂಡಿದ ಪೌರ್ಣಿಮೆ ಇವುಗಳನ್ನು ಕುದುರೆಗಳ ಅಲಂಕಾರವಾಗಿ ಮಾಡಿದನು. ಕೂಷ್ಮಾಂಡಗಳೆಂಬ ನಾಗಗಳನ್ನು ಕುದುರೆಗಳ ಹಗ್ಗಗಳನ್ನಾಗಿ ಏರ್ಪಡಿಸಿದನು. ಕಾಲಪೃಷ್ಠ ನಹುಷ ಕಾರ್ಕೋಟಕ ಧನಂಜಯ ಮೊದಲಾದ ಸರ್ಪಗಳನ್ನೆಲ್ಲ ಕುದುರೆಗಳ ಕಟ್ಟುಗಳನ್ನಾಗಿ ಮಾಡಿದನು. ವೇದಾಂಗಗಳು 6 ಕಡಿವಾಣಗಳಾದವು. ಓಂಕಾರವನ್ನು ಕುದುರೆಯ ಚಾಟಿಯನ್ನಾಗಿ ಮಾಡಿದನು. ಬೇರೆ ಬೇರೆ ಯಜ್ಞಗಳೆಲ್ಲವೂ ಬೇರೆ ಬೇರೆ ತರದ ರಥದ ಬಟ್ಟೆಗಳಾದವು. ಮನಸ್ಸು ಅಧಿಷ್ಠಾನವಾಯಿತು. ಸರಸ್ವತಿ ದೇವಿಯು ಪರಿರಥ್ಯೆಯಾದಳು. ನಾನಾ ಬಗೆಯ ಅಕ್ಷರಗಳೊಡಗೂಡಿದ ಶಸ್ತ್ರ ಮಂತ್ರಗಳು ಗಾಳಿಯಿಂದ ಆಡುವ ಧ್ವಜ ಪತಾಕೆಗಳಾದವು. ಮಿಂಚು ಇಂದ್ರ ಧನುಸ್ಸಿನೊಡಗೂಡಿ ರಥ ದೀಪವಾಗಿ ಆ ರಥವನ್ನು ಪ್ರಕಾಶಗೊಳಿಸಿತು. ಗ್ರಹ ಸಮೂಹಗಳಿಂದ ವ್ಯಾಪ್ತವಾದ ಆಕಾಶವು ದುರ್ಭೇದ್ಯವೂ ಕಾಂತಿಯುಕ್ತವೂ ವಿಚಿತ್ರವೂ ಕಾಲಚಕ್ರದಿಂದ ಕೆತ್ತಲ್ಪಟ್ಟುದು ಆದ ಯುದ್ಧ ಕವಚವಾಯಿತು. ರಾಜ ವಿಶ್ವಕರ್ಮನಿಂದ ಸೃಷ್ಟಿಸಲ್ಪಟ್ಟು ಶತ್ರುಗಳಿಗೆ ಅಭೇದ್ಯವಾದ ಈ ಉತ್ತಮ ರಥದಲ್ಲಿ ಶಂಕರನು ತನ್ನ ದಿವ್ಯಾಯುಧಗಳನ್ನೆಲ್ಲ ಇಟ್ಟನು. ಅಂತರಿಕ್ಷವನ್ನು ಧ್ವಜದಂಡವನ್ನಾಗಿ ಮಾಡಿ ಅದರಲ್ಲಿ ವೃಷಭವನ್ನು ಸ್ಥಾಪಿಸಿದನು. ಬ್ರಹ್ಮದಂಡ ಕಾಲದಂಡ ರುದ್ರದಂಡಗಳೆಂಬಿವು ಇತರ ಧ್ವಜಗಳು ರಥದ ಅಲಂಕಾರಗಳಾದವು. ರುದ್ರನು 6 ಋತುಗಳಿಂದ ಕೂಡಿದ ಸಂವತ್ಸರವನ್ನು ವಿಚಿತ್ರ ಧನುಸ್ಸನ್ನಾಗಿ ಮಾಡಿದನು. ರುದ್ರ ಸಂಬಂಧವಾದ ಕಾಳರಾತ್ರಿಯನ್ನು ನಾಣಿನ ಹಗ್ಗವಾಗಿ ಏರ್ಪಡಿಸಿದನು. ಮಹಾಮಹಿಮನಾದ ರುದ್ರನು ಕಾಲಸ್ವರೂಪಿ. ಅವನ ಬಿಲ್ಲು ಸಂವತ್ಸರ ಸ್ವರೂಪವು. ಆದುದರಿಂದ ರೌದ್ರವಾದ ಕಾಳರಾತ್ರಿಯು ಬಿಲ್ಲಿಗೆ ದೃಢವಾದ ನಾಣಿನ ಹಗ್ಗವಾಗಿ ನಿರ್ಮಿಸಲ್ಪಟ್ಟಿತು. ಆಮೇಲೆ ವ್ರತನಿಷ್ಠರಾದ ಋಷಿಗಳು ಕಾಂತಿಯುಕ್ತವಾದ ಕುದುರೆಗಳನ್ನು ಒಂದೊಂದನ್ನಾಗಿ ತಂದು ರಥಕ್ಕೆ ಕಟ್ಟಿದರು. ಮಂತ್ರವಿದರಾದ ಆ ಮಹರ್ಷಿಗಳು ಮುಂಭಾಗದಲ್ಲಿ ಬಲಭಾಗಕ್ಕೆ ಋಗ್ವೇದವನ್ನು ಕಟ್ಟಿದರು. ಎಡಭಾಗಕ್ಕೆ ಸಾಮವೇದವು ಕಟ್ಟಲ್ಪಟ್ಟಿತು. ಯಜುರ್ವೇದವು ಹಿಂಭಾಗದಲ್ಲಿ ಬಲಗಡೆ ಕಟ್ಟಲ್ಪಟ್ಟಿತು. ಅಥರ್ವಣ ವೇದವು ಎಡಭಾಗದಲ್ಲಿ ಕಟ್ಟಲ್ಪಟ್ಟಿತು. ಈ ರೀತಿಯಾಗಿ ಜೋಡಿಸಲ್ಪಟ್ಟ 4 ವೇದಗಳು ಯಾಗ ಮಧ್ಯದಲ್ಲಿ ಹೇಗೋ ಹಾಗೆ ಪ್ರಕಾಶಿಸಿದವು.
ವಿಶ್ವಕರ್ಮನು ಹೀಗೆ ದಿವ್ಯ ರಥವನ್ನು ಏರ್ಪಡಿಸಿದ ಮೇಲೆ ಮುಖ್ಯ ಬಾಣವನ್ನು ಸಿದ್ಧಪಡಿಸಲು ನಾಶರಹಿತನು ಯಜ್ಞಾಧಾರನು ಆದ ಶ್ರೀಹರಿಯನ್ನು ಧ್ಯಾನಿಸಿ ಅವನನ್ನೇ ಆ ಬಾಣವನ್ನಾಗಿ ಸಂಕಲ್ಪಿಸಿದನು. ಓ ರಾಜೋತ್ತಮ, ಸುಗಂಧ ವಾಯುವನ್ನೇ ಆ ಬಾಣಕ್ಕೆ ವಾಜವಾಗಿಯೂ ಗರಿಯಾಗಿಯೂ ಏರ್ಪಡಿಸಿದನು. ಲೋಕವೆಲ್ಲವೂ ವಿಷ್ಣು ಸ್ವರೂಪವೆಂದು ಅಗ್ನಿಷ್ಠೋಮ ಸ್ವರೂಪವೆಂದು ಹೇಳಲ್ಪಡುವುದರಿಂದ ಅಗ್ನಿಷ್ಠೋಮರಿಬ್ಬರನ್ನು ಬಾಣಮುಖದಲ್ಲಿ ಏರ್ಪಡಿಸಿದನು. ಷಡ್ಗುಣ್ಯ ಪರಿಪೂರ್ಣನು ಮಹಾ ತೇಜಸ್ವಿಯೂ ಆದ ಈಶ್ವರನಿಗೆ ಮಹಾವಿಷ್ಣುವು ಆತ್ಮನಾದುದರಿಂದ ವಿಷ್ಣುಮಯವಾದ ಆ ಬಾಣವನ್ನು ಧನುಸ್ಸಿನ ನಾಣಿನಲ್ಲಿ ಸಂಧಿಸುವಾಗಲೂ ರುದ್ರನು ಅದನ್ನು ತಡೆಯಬಲ್ಲವನಾದನು. ಆಮೇಲೆ ರುದ್ರನು ದುಸ್ಸಹವಾದ ತನ್ನ ಕೋಪವನ್ನು ಆ ಬಾಣದಲ್ಲಿ ಸೇರಿಸಿದನು. ಆಗ ಆ ರುದ್ರನ ಸ್ವರೂಪವೇನು ಸಾಮಾನ್ಯವೇ? ಅವನು ಭೃಗು ಮತ್ತು ಅಂಗೀರಸರ ಕೋಪದಿಂದ ಹುಟ್ಟಿದ ಕೋಪಾಗ್ನಿಗೆ ಸಮಾನವಾದ ಕ್ರೋಧವುಳ್ಳವನು, ಸಹಿಸಲ ಸಾಧ್ಯನು, ಕಪ್ಪಾಗಿಯೂ ಕೆಂಪಾಗಿಯೂ ಇರುವವನು, ಹೊಗೆಯ ಬಣ್ಣವುಳ್ಳವನು, ಚರ್ಮವನ್ನು ಉಡುಪಾಗಿ ಧರಿಸಿ ಭಯಂಕರ ಸ್ವರೂಪವುಳ್ಳವನು, ಲಕ್ಷ ಸೂರ್ಯರಿಗೆ ಸಮಾನನು, ತೇಜೋಜ್ವಾಲೆಗಳಿಂದ ಪರಿವೃತನಾದವನು, ಮಂಗಳ ಸ್ವರೂಪಿ, ದುರ್ನಡತೆಯುಳ್ಳವರನ್ನು ನಾಶ ಮಾಡತಕ್ಕವನು, ಜಯಶೀಲನು, ಬ್ರಹ್ಮದ್ವೇಷಗಳನ್ನು ಸಂಹಾರ ಮಾಡತಕ್ಕವನು, ಉತ್ತಮನು, ಪ್ರಭುವು ಆದ ಇಂತಹ ರುದ್ರನಿಂದ ಬಿಡಲ್ಪಟ್ಟ ಕೋಪವು ಆ ಬಿಲ್ಲಿನಲ್ಲಿ ಸೇರಿದ ಮೇಲೆ ಆ ಬಿಲ್ಲು ಜಂಗಮ ಜಂಗಮ ಸ್ವರೂಪವಾದ ಈ ಪ್ರಪಂಚವನ್ನೆಲ್ಲ ತನ್ನ ಕಾಂತಿಯಿಂದ ಬೆಳಗಿತು. ಇಂತಹ ದಿವ್ಯ ರಥವನ್ನು ನೋಡುತ್ತಾ ರುದ್ರನು ಕವಚವನ್ನು ಧರಿಸಿ ಕೈಯಲ್ಲಿ ಬಿಲ್ಲನ್ನು ಹಿಡಿದು ಚಂದ್ರನು, ವಿಷ್ಣು, ಅಗ್ನಿ, ವಾಯು ಇವರ ಅಂಶವುಳ್ಳ ದಿವ್ಯವಾದ ಬಾಣವನ್ನು ಕೈಗೆತ್ತಿಕೊಂಡನು. ಹೀಗೆ ಮಹಾದೇವನು ಆ ಬಿಲ್ಲನ್ನು ತೆಗೆದುಕೊಂಡು ದೈತ್ಯ ದಾನವರನ್ನೆಲ್ಲ ಭಯಗೊಳಿಸುತ್ತಾ ಭೂಮ್ಯಾಕಾಶಗಳನ್ನು ನಡುಗಿಸುವಂತೆ ಕೋಪದಿಂದ ಆ ರಥವನ್ನೇರಿದನು. ಅವನು ರಥವನ್ನೇರುವಾಗ ಒಂದು ಕಡೆ ಮಹರ್ಷಿಗಳು ಸ್ತೋತ್ರ ಮಾಡಿದರು, ಒಂದು ಕಡೆ ವಂದಿಗಳು ಹೊಗಳುತ್ತಿದ್ದರು. ನಾಟ್ಯ ನಿಪುಣರಾದ ಅಪ್ಸರೋಗಣಗಳು ಅವನ ಮುಂದೆ ನರ್ತಿಸುತ್ತಿದ್ದವು. ವರಪ್ರದನಾದ ಮಹೇಶ್ವರನು ಧನುರ್ಬಾಣಗಳನ್ನು ಖಡ್ಗವನ್ನು ಧರಿಸಿ ನಗುಮುಖದಿಂದ ಅಲ್ಲಿ ನೆರೆದಿದ್ದವರನ್ನು ನೋಡಿ, ನಿಮ್ಮಲ್ಲಿ ಈಗ ನನಗೆ ಸಾರಥಿಯಾಗಬಲ್ಲವನು ಯಾವನು ಎಂದು ಪ್ರಶ್ನೆ ಮಾಡಿದನು. ಇದು 26ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.